1008 ಮುನಿಸುವ್ರತ ತೀರ್ಥಂಕರರ 31 ಅಡಿ ಎತ್ತರದ ಪ್ರತಿಮೆ ಹಾಗೂ ಶೀತಲನಾಥ ತೀರ್ಥಂಕರರ ಪದ್ಮಾಸನ ಭಂಗಿಯ 24 ಅಡಿ ಎತ್ತರದ ಮೂರ್ತಿಯನ್ನ ಜೈನರ ಗುತ್ತಿಯಲ್ಲಿ ಪ್ರತಿಷ್ಠಾಪಿಸಿದ್ದು, ಇದರ ಅಂಗವಾಗಿ ಬೃಹತ್ ಪಂಚಕಲ್ಯಾಣಕ ಪ್ರತಿಷ್ಠಾ ಮಹೋತ್ಸವವನ್ನ ಇದೇ 2024 ನವೆಂಬರ್ 29ರಿಂದ ಡಿಸೆಂಬರ್ 4ರವರೆಗೆ ವೈಭವದಿಂದ ನಡೆಯಲಿದೆ ಎಂದು ಜೈನರ ಗುತ್ತಿಯ 108 ವೀರಸಾಗರ ಮುನಿ ಮಹಾರಾಜರು ಹೇಳಿದರು. ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಅಡಗೂರು ಶಿವಪುರ ಕಾವಲು ಸಮೀಪದ ಜೈನರ ಗುತ್ತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೆಂಬರ್ 29ರಿಂದ 4 ದಿನ ಜೈನರ ಗುತ್ತಿಯಲ್ಲಿ ನಡೆಯಲಿರುವ ಪಂಚಕಲ್ಯಾಣ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನ ಜೈನ್ ಧರ್ಮದ ತ್ರಯಾಚಾರ್ಯರಾದ ಚಾರ್ಯ ಶಿರೋಮಣಿ 108 ಆಚಾರ್ಯ ವೀರಸಾಗರ ಮುನಿ ಮಹಾರಾಜರು, ಸಂಸ್ಕಾರ ಶಿರೋಮಣಿ ಆಚಾರ್ಯ ರತ್ನ 108 ಕುಲರತ್ನ ಭೂಷಣ ಮುನಿ ಮಹಾರಾಜರು, ಯುವ ಸಾಮ್ರಾಟ್ ಆಚಾರ್ಯ 108 ಚಂದ್ರು ಪ್ರಭು ಮುನಿ ಮಹಾರಾಜರು ವಹಿಸಲಿದ್ದು 40ಕ್ಕೂ ಹೆಚ್ಚು ದಿಗಂಬರ ಜೈನ ಮುನಿಗಳು ಭಾಗವಹಿಸಲಿದ್ದಾರೆ. ಈ ಪಂಚ ಕಲ್ಯಾಣ ಮಹೋತ್ಸವವು ಶ್ರಾವಣ ಬೆಳಗುಳ ಬಾಹುಬಲಿ ಮಹಾಮಸ್ತಾಭಿಷೇಕದ ನಂತರ ಹೆಚ್ಚು ಜೈನ ಮುನಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ದೊಡ್ಡ ಧಾರ್ಮಿಕ ಕಾರ್ಯವಾಗಿದೆ. ವಿವಿಧ ಜೈನ ಮಠದ ಭಟ್ಟಾರಕರು ಭಾಗವಹಿಸಲಿದ್ದಾರೆ. ಪಂಚಕಲ್ಯಾಣ ಮಹೋತ್ಸವಕ್ಕೆ ಕರ್ನಾಟಕವಲ್ಲದೆ ಉತ್ತರ ಭಾರತದಿಂದಲೂ ಭಕ್ತರು ಆಗಮಿಸಲಿದ್ದಾರೆ. ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಹೇಳಿದರು. ಕೊನೆ 29/2024ರಿಂದ ಡಿಸೆಂಬರ್ 4, 2024ರವರೆಗೆ 6 ದಿವಸ ಕಾಲದಲ್ಲಿ ಪಂಚಕಲ್ಯಾಣಕ ಪ್ರತಿಷ್ಠಾ ಮಹಾ ಮಹೋತ್ಸವ. ಎಲ್ಲ ಧರ್ಮಬಂಧುಗಳಲ್ಲಿ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಪ್ರಾಣ ಪ್ರತಿಷ್ಠೆ ಅಂತ ಒಂದು ಮಾಡ್ತಿರ್ತಾರೆ, ಎಲ್ಲರೂ ಮಾಡ್ತಿರ್ತಾರೆ. ಹಾಗೆ ಜೈನ ಧರ್ಮದಲ್ಲಿ ಕೂಡ ಒಂದು ಪ್ರಾಣ ಪ್ರತಿಷ್ಠೆ ಅನ್ನುವಂಥ ಒಂದು ವಿಷಯ ಬರುತ್ತೆ. ಆ ಪ್ರಕಾರ ಈ 6 ದಿವಸದ ಕಾಲದಲ್ಲಿ ಒಂದು ಪ್ರಾಣ ಪ್ರತಿಷ್ಠೆ ಆಗಲಿದೆ. ಆ ತೀರ್ಥಂಕರಗಳಲ್ಲಿ ಆ ಕಲ್ಲಿನ ಶಿಲೆಯಲ್ಲಿ ಪ್ರಾಣವನ್ನು ತುಂಬುವಂತ ಕಾರ್ಯ ಕಡಿಮೆ ಒಂದು 30 ಜನ ದಿಗಂಬರ ಮುನಿಗಳು ಸೇರಿ ಆ ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ. ಆ ಕಾರ್ಯಕ್ಕೆ ಇದು ಒಂದು ಸಿದ್ಧತೆ ಮತ್ತು ತಯಾರಿ ನಡೆದಿದೆ. ಈ ತಯಾರಿ ಎಲ್ಲಿ ತನಕ ಹೋಗುತ್ತೆ, ಈ ತಯಾರಿ ಯಾರ್ಯಾರು ಬಂದು ಮಾಡ್ತಾರೆ ಅನ್ನುವಂಥದ್ದು ಒಂದು ಇದು ಅತಿಶಯ ಅಂತ ಹೇಳಬೇಕು. 2017 ಬಂದಾಗ ಕಾಡು ಪ್ರದೇಶ, ಇವತ್ತು ಇದೆಲ್ಲ ಆಗಿದೆ ಅಂದ್ರೆ ಅದಕ್ಕೊಂದು ನಾನು ಒಬ್ಬನೇ ಮಾಡಿಲ್ಲ, ನಮ್ಮ ಅಧ್ಯಕ್ಷರು ಹೇಳಿದ್ರು ಮಾನ್ಯುಮೆಂಟ್ಸ್ ಆರ್ಮಿ ಅಂತ ಹೇಳಿದ್ರು. ಹಾಗೇನಿಲ್ಲ, ಇದು ಇಷ್ಟೆಲ್ಲ ಆಗಬೇಕಾದ್ರೆ ಎಲ್ಲ ಭಕ್ತರ ಸಹಯೋಗ, ಭಕ್ತರು ಬಂದು ಇಲ್ಲಿ ಸಹಕಾರ ಮಾಡಿದ್ದಾರೆ, ಅವರು ದಾನ ಧರ್ಮ ಮಾಡಿದ್ದಾರೆ. ಆ ದಾನ ಧರ್ಮದಿಂದ ಅದರ ಎಲ್ಲರಿಗಿಂತ ಒಳ್ಳೆಯ ಸೇವೆ ಕೂಡ ನಮ್ಮ ಅಧ್ಯಕ್ಷರು ಸಹ ಎಷ್ಟೋ ದಾನ ಧರ್ಮ ಮಾಡಿದ್ದಾರೆ. ಅವರು ಎಲ್ಲರ ಸೇವೆಯಿಂದ ಇವತ್ತು ಈ ಕ್ಷೇತ್ರ ಇಲ್ಲಿ ತನಕ ಬೆಳಗಿದೆ, ಇಲ್ಲಿ ತನಕ ಬಂದಿದೆ. ಮುಂದೆ ಸಹ ಆಗುವಂತ ಕೆಲವೊಂದು ಕಾರ್ಯಗಳು ಕೂಡ ನಮಗೆ ಅಶೋಕನ ನಮ್ಮ ಅಧ್ಯಕ್ಷರು ಇಲ್ಲೇ ನಿಂತು ಇಷ್ಟು ಒಂದು ದೊಡ್ಡ ಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಮೊದಲು ಅವರಿಗೆ ನಮ್ಮ ಬಾರಂಬಾರ ನಮಸ್ತು. ಈಗ ಕ್ಷೇತ್ರದ ಅಭಿವೃದ್ಧಿ ಆದ ನಂತರ ನಮ್ಮಲ್ಲಿ ತಮಗೆ ಗೊತ್ತಿರ್ಬೋದು, ಜೈನ ಬಿಂಬಗಳನ್ನು ನಾವು ಪೂಜೆಗೆ ಅರ್ಹತೆ ಮಾಡಬೇಕಾದ್ರೆ ಅದನ್ನು ಪ್ರತಿಷ್ಠಾಪನೆ ಪಂಚಕಲ್ಯಾಣ ಮುಗಿಯುತ್ತೆ. ಇದನ್ನೊಂದು ವಿಧಿವಿಧಾನ. ಇದ್ರ ಜೊತೆಗೆ ನಾವು 4, 5, 6 ದಿವಸ 6 ಧರ್ಮಸಭೆಗಳನ್ನು ಸಹ ಏರ್ಪಾಡು ಮಾಡಿದ್ದೀವಿ. ಮೊದಲನೇ ದಿವಸದಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳು, ನಾವು ಎಲ್ಲ ಪಕ್ಷದವ್ರನ್ನೂ ಕರಿತೀವಿ. ನಾವು ಇಂಥ ಇದಿಲ್ಲ, BJPಯವರು ಇರ್ತಾರೆ, ಕಾಂಗ್ರೆಸ್ನವರು ಇರ್ತಾರೆ, ಲೋಕಲ್ ಲೀಡರ್ಸು ಇರ್ತಾರೆ, JDSನವರು ಇರ್ತಾರೆ. ಎಲ್ಲರೂ ನಾವು ಸಮಾನಾಂತರವಾಗಿ ಅವ್ರನ್ನ ನಾವು ಕರೆದು ಇಲ್ಲಿ ಒಂದು ಮೊದಲನೇ ಒಂದು ರಾಜಕೀಯ ವ್ಯಕ್ತಿಗಳ ಒಂದು ಸಭೆ, ಧರ್ಮಸಭೆ ಇರುತ್ತೆ. ಅದ ನಂತರ ನಮ್ಮ ಸಮಾಜದಲ್ಲಿ ಇಲ್ಲ ಅನ್ಯ ಸಮಾಜದಲ್ಲಿ ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿದ್ದಾರೋ ಅವ್ರನ್ನೆಲ್ಲ ಕರೆದು ಅವರು ಒಂದು ಸಮಾನ ಇದೆ. ಅದ್ರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಅನೇಕ ಇದರಲ್ಲಿ ಹೆಸರು ಪಡೆದಿರೋಂಥ ಅವ್ರಿಗೂ ಸಹ ನಾವೊಂದು ಗೌರವ ಕೊಡೋದಕ್ಕೆ ಎಲ್ಲ ಥರ ಇದು ಮಾಡ್ತಾಯಿದ್ವಿ.